ಇದು ಬೆಸ್ಟ್ ಆಫ್ ಆಸ್ಕೋ ಕಾನ್ಫರೆನ್ಸ್ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ. ಇಟ್ಸ್ ವಿತ್ GHA ಜೊತೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲಾನ್. ಅಮೆರಿಕನ್ ಸೊಸೈಟಿ ಆಫ್ ಆಂಕಾಲಜಿ ಅಂತ ವರ್ಲ್ಡ್ ರಿನೌಂಡ್ ಸೊಸೈಟಿ. ಇದು ನಮಗೆ ಇಂಡಿಯಾದಲ್ಲಿ ಮಾಡಕ್ಕೆ ಪರ್ಮಿಷನ್ ಕೊಟ್ಟು ಅಲಾಂಗ್ ವಿತ್ ದೆಮ್ ಅಮೆರಿಕನ್ ಆಂಕಾಲಜಿ ಸೊಸೈಟಿ ಜೊತೆ ನಾವು ಬೆಸ್ಟ್ ಆಫ್ ಆಸ್ಕೋ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸತಿ. ಇದು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮ್ಗೆ ಭಾಳ ಹೆಮ್ಮೆ. ಇದರಿಂದ ನಾನು ಡಾಕ್ಟರ್ ಅಜಯ್ ಕುಮಾರ್ HCG ಚೇರ್ಮನ್ ಹೇಳ್ತಾ ಇದ್ದೀನಿ ಏನು ಅಂದರೆ, ಇದ್ರ ಜೊತೆ ನಮಗೆ ಒಂದು ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟು, ನಾವು ಎಲ್ಲಿದ್ದೀವಿ ಆ ಟ್ರೀಟ್ಮೆಂಟ್ ಇದರಲ್ಲಿ, ಆರ್ ವಿ ಈಕ್ವಲ್ ಟು ದಟ್, ಅದೇ ಒಂದೇ ಇದರಲ್ಲಿ ಇದೀವೋ, ಸಮನಾಗಿದ್ದೀವೋ ಇಲ್ಲ ಅಂತ. ಖಂಡಿತವಾಗಿ ನಾವು ಈ ಬೆಂಗಳೂರು ಅಂತ ಪ್ರದೇಶ ನೋಡಿದ್ರೆ ಸಮಾಗಿದ್ದೀವಿ. ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲಿ ಪೇಷಂಟ್ಸ್ಗೆ ಉತ್ತಮವಾಗಿ ನಡೀತಾ ಇದೆ. ಈ ಕಾನ್ಫರೆನ್ಸ್ನಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ನಮ್ಮ ಡಾಕ್ಟರ್ಸು ಹೈಲಿ ಟ್ರೈನ್, ಹೈಲಿ ಕ್ವಾಲಿಫೈಡ್ ಆಗಿ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಡಾಟಾನು ನಾವು ಅದನ್ನು ಕಂಪೇರ್ ಮಾಡ್ತೀವಿ. ನಮ್ಮ ಡಾಟಾ ತೊಗೊಂಡು ಇವಾಗ ಏನು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಮೌತ್ ಕ್ಯಾನ್ಸರ್ ಇರ್ಬೋದು, ನಮ್ಮ ಡಾಟಾ ವರ್ಸಸ್ ಗ್ಲೋಬಲ್ ಡಾಟಾ ನೋಡಿದಾಗ ಈಕ್ವಲ್ ಆಗಿದೆ. ನಾವು ಎಷ್ಟು ಸ್ಟಡಿ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಭಾಳ ಇಂಪ್ರೂವ್ ಆಗಿದೆ. ಈ ಥರ ಕಾನ್ಫರೆನ್ಸ್ ಮಾಡೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಮೊದಲನೇದಾಗಿ ನಮ್ಮ ಡಾಕ್ಟರ್ಸು ಕರೆಕ್ಟಾಗಿ ಅದೇ ರೀತಿ ಮಾಡ್ತಾ ಇದ್ದೀವೋ ಇಲ್ವೋ, ಇನ್ನೂ ಇಂಪ್ರೂವ್ ಮಾಡ್ಬೋದಾ, ನಮ್ಮ ಜನಕ್ಕೆ ಹೆಂಗೆ ಇಂಪ್ರೂವ್ ಮಾಡ್ಬೋದು. ಕಾಸ್ಟ್ನು ತೊಗೊಂಡು, ನಮ್ಮ ಕಾಸ್ಟ್ ಇದೆಯಲ್ಲ, ಅಮೆರಿಕಾದಲ್ಲಿ ಕಾಸ್ಟು ಭಾಳ ಜಾಸ್ತಿ, ಆದರೆ ನಮ್ಮ ಇಂಡಿಯಾದಲ್ಲಿ ಭಾಳ ಲೋ ಕಾಸ್ಟ್ಗೆ ಇದೇ ಥರ ಒಂದು ಔಟ್ಕಮ್ ಕೊಡ್ತಾ ಇದ್ದೀವಿ. ಅದು ಯಾವ ರೀತಿ ಸಾಧ್ಯ ಅನ್ನೋದು ನಮ್ಮ ಡಾಕ್ಟರ್ಸ್ ಖಂಡಿತವಾಗಿ ಅಚೀವ್ ಮಾಡಿದ್ದಾರೆ ಹಾಸ್ಪಿಟಲ್ಸು. ಇದರಿಂದ ನಾವು ಭಾಳ ಹೆಮ್ಮೆ ಪಡಬೇಕಾದ ತಂಗಿ. ಆದರೆ ಒಂದೇನು, ನಾವು ಇನ್ನೂ ಜಾಸ್ತಿ ರಿಸರ್ಚ್ ಮಾಡಬೇಕು. ವಾಟ್ ಈಸ್ ಲ್ಯಾಕಿಂಗ್ ಇಸ್ ರಿಸರ್ಚ್ ಮಾಡಿದ್ರೆ ನಾವು ತುಂಬ ಮುಂದೆ ಬರ್ತೀವಿ ಅನಿಸುತ್ತೆ. ಇದು ನಾವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಒಟ್ಟಿಗೆ ತಿಳ್ಕೊಂಡು ಇನ್ನೂ ರಿಸರ್ಚ್ ಮಾಡಬೇಕು. ಅದ್ರ ಜೊತೆ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ನಾವು ಹೇಳ್ದಂಗೆ ಈ ಪ್ರಿವೆಂಟಬಲ್ ಡಿಸೀಸಸ್ಸು, ಈ ಸ್ಮೋಕಿಂಗು, ಇದ್ರ ಬಗ್ಗೆ ರಿಸ್ಟ್ರಿಕ್ಟ್ ಮಾಡಬೇಕು. ಚೂಯಿಂಗ್ ಟೊಬ್ಯಾಕೋ, ತಂಬಾಕು, ಸ್ಮೋಕ್ ಮಾಡೋದನ್ನ ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ನಾವು ನಮ್ಮ ಇಂಡಿಯನ್ ಜೆನಾಮಿಕ್ಸ್ನು ಅರ್ಥ ಮಾಡ್ಕೊಬೇಕು. ಜೀನು ಇಂಡಿಯಾದಲ್ಲಿ ಹೇಗಿದೆ ಜೆನಾಮಿಕ್ಸ್ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೂ ಉತ್ತಮ ಗುಣ ಆಗುತ್ತೆ ಅನ್ಸುತ್ತೆ. ಡಾಕ್ಟರ್ ಸುರೇಶ್ ಬಾಬು ಅಂತ ಮೆಡಿಕಲ್ ಆಂಕಾಲಜಿಸ್ಟ್. ಸೊ ಇದು ಬಂದು ಬೆಸ್ಟ್ ಆಫ್ ಆಸ್ಕೋ ಬಂದು ಪ್ರತಿ ವರ್ಷ ಅಮೆರಿಕಾದಲ್ಲಿ ಎಲ್ಲಾ ಕ್ಯಾನ್ಸರ್ ತಜ್ಞರು, ಪ್ರಪಂಚದ ಎಲ್ಲಾ ಕ್ಯಾನ್ಸರ್ ಸಮ್ಮೇಳನ. ಈಗ ಎಲ್ಲಾ ಭಾರತದವರು ಅಲ್ಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಳಕ್ ಆಗಲ್ಲ. ಅದಕ್ಕೇನಾಗುತ್ತೆ, ಅಲ್ಲಿ ಪ್ರೆಸೆಂಟ್ ಆದಂತ ಅತ್ಯಂತ ಒಳ್ಳೆ ಪ್ರಬಂಧಗಳನ್ನ ನಾವು ಚೂಸ್ ಮಾಡಿ ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಇದು ಒಂದು ಅವಕಾಶ, ಏನು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗಳಿಗೆ ಈ ಕಾನ್ಫರೆನ್ಸಿಗೆ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಹೋಗಿ ಕೇಳ್ತಕ್ಕಂಥದ್ದು ಒಂದು ದೊಡ್ಡ ಅವಕಾಶ. ಈಗ ಈ ಕಾನ್ಫರೆನ್ಸ್ನಲ್ಲಿ ಈಗ ಹೆಚ್ಚು ಕಡಿಮೆ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು, 250ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಅವ್ರಿಗೆ ಬೇರೆ ಬೇರೆ ಅವ್ರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ರಿಸರ್ಚ್ಗಳ ಬಗ್ಗೆ ಕೂಡ ಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಸ್ಟೂಡೆಂಟ್ಸ್ಗೋಸ್ಕರ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವಂಥದ್ದು. ಆಮೇಲೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗೆ ಪ್ರತಿ ದಿವಸನೂ ಅವ್ರು ಅಪ್ಡೇಟ್ ಆಗ್ಬೇಕಾಗ್ತದೆ. ಈಗ ಹೋದ ವರ್ಷ ಇದ್ದಿದ್ದು ಈ ವರ್ಷ ಇರಲ್ಲ, ಈ ವರ್ಷ ಇರೋದು ಮುಂದಿನ ವರ್ಷ ಇರಲ್ಲ. ಸೊ ಇದೆಲ್ಲ ಅವ್ರಿಗೆ ಟ್ರೀಟಿಂಗ್ ಮಾಡೋ ಡಾಕ್ಟರ್ಗೂ ಅಪ್ಡೇಟ್ ಮಾಡುವಂಥದ್ದು. ಆಮೇಲೆ ವಿದ್ಯಾರ್ಥಿಗಳಿಗೂ ಅವ್ರ ದೆಸೆನಲ್ಲಿ ಅವ್ರನ್ನ ಇನ್ನ ಬಲಿಷ್ಠರಾಗಿ ಮಾಡುವಂಥದ್ದೇ ಈ ಕಾನ್ಫರೆನ್ಸ್ ಉದ್ದೇಶ. ಸೊ ಹೆಚ್ಚು ಕಡಿಮೆ ಈ ಕಾನ್ಫರೆನ್ಸ್ಗೆ ವಿದ್ಯಾರ್ಥಿಗಳು ಆಮೇಲೆ ಆಂಕಾಲಜಿಸ್ಟ್ ಎಲ್ಲ ಸೇರಿ ಆಲ್ಮೋಸ್ಟ್ 700ಕ್ಕಿಂತ ಹೆಚ್ಚಿಗೆ ಜನ ಭಾಗವಹಿಸಿದ್ದಾರೆ. ಸೊ ಇದು ಒಂದು ದೊಡ್ಡ ಕಾನ್ಫರೆನ್ಸ್. ಇದು ನಮ್ಮ ಬೆಂಗಳೂರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಹೌದು, ಇದು 2 ದಿವಸ ಬೆಂಗಳೂರಿನಲ್ಲಿ ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಸರ್ಕಾರಿನಲ್ಲೂ ಇದೆ, ಎಲ್ಲವೂ ಇದೆ. ಈ ಕಾನ್ಫರೆನ್ಸ್ ಮಾಡ್ತಿರೋದು ಎಲ್ಲರೂ ಸೇರಿ ಕರ್ನಾಟಕದ ಬೆಂಗಳೂರಿನ ಎಲ್ಲಾ ಹಾಸ್ಪಿಟಲ್ಗಳು ಸೇರಿ ಮಾಡ್ತಾರಂತ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.